ಈ ನಮ್ಮ ರಾಜ್ಯಕ್ಕೆ ಏನ್ ಮಾಡ್ಬೇಕಂತ. ಸರ್ಕಾರ ಮಾಡ್ಬೇಕಾದ್ದು ಎಲ್ಲಿಂದಾದ್ರೂ ನೀರ್ ತಗೊಂಡ್ ಬನ್ನಿ ಅಂದ್ರ ಭಗೀರಥನ್ ತರ ತಪಸ್ಸು ಮಾಡಿ ಈಶ್ವರ ಒಲಿಬೇಕು. ಹೌದು ನೀರನ್ನ ತರಬೇಕು. ಎಲ್ಲಿಂದ ತರಬೇಕ್ರಿ? ನದಿ ಪಾತ್ರದಿಂದ, ಸಮುದ್ರ ಪಾತ್ರ, ಎಲ್ಲೆಲ್ಲದೆ ನೀರು ತಂದು ಪ್ರತಿ ರಾಜ್ಯದ ಪ್ರತಿ ಹಳ್ಳಿಗಳಿಗೂ ಕಾಯಂ ಕುಡಿಯುವ ನೀರನ್ನ ಕೊಡ್ಲೇಬೇಕು. ಓಕೆ ನಗಣ, ಫೈನಲ್ ಆಗಿ ನಿಮ್ಗ ಪ್ರತಿಸ್ಪರ್ಧಿ ಯಾರು? ಅಲ್ಲಲ್ಲ, ನನ್ಗೆ ಯಾರು ಕಾಣ್ತಾ ಇಲ್ಲ, ನಾನು ಗೆದ್ದೇ ಗೆಲ್ತೀನಿ. ಹಂಗ ಮತ್ತೆ ಆಗ್ತಾಡ ಹೊಡ್ರಿ ಹಲಗಿ. ಓಕೆ, ಸ್ಟಾಪ್. ಗೌಡ್ರ, ವಾಟಾಳ್ ನಾಗಣ್ಣ ನಾರ್ ಗೆದ್ದೇ ಗೆಲ್ತೀನಿ ಅಂತಾರೆ. ಮತ್ತೆ ನಿಮ್ ಕತೆ? ಈಗ ನಾನು 10 ವರ್ಷದಿಂದ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ. ಕರೆಕ್ಟ್. ನಂಬಕ್ಕಾಗ್ತದೆ ಜನ? ಒಳ್ಳೆ ನನ್ನ ಮಾತಿಗೊಂದು ಒತ್ತು ಹೇಳಿದ್ದು ಅವನು ಹೇಳ್ಕೊಬಿಟ್ರೆ ಸರಿ. ಅವ್ರು ಯಾಕೆ ಗೆಲ್ಲಂಗಿಲ್ಲ ಅಂತ? ಕನ್ನಡ ಅಂತ ಕೂದ್ರೆ ಇರೋ ಕನ್ನಡ ಅಲ್ಲಿ ಬೇರೆ ಭಾಷೆ ಓಟ್ ಕೊಡಲ್ಲ ಅಂತ. ಹಂಗ ಆದ್ರೂ ಗೆಲ್ಬೇಕು ಬಿಡ್ರಿ. ವಯಸ್ಸಾಯ್ತಲ್ರಿ, 75 80 ಆಯ್ತು. ಇನ್ನೇನು 40 67ರಿಂದ ಅಂದ್ರೆ ಎಷ್ಟಾಯ್ತು? ಈಗ ಎಷ್ಟು ವರ್ಷ ಆಯ್ತು? 77 87 97 2007 46 ವರ್ಷ ಆಯ್ತಲ್ಲ. 46 ವರ್ಷ ಆದ್ಮೇಲೆ 35 ಲೆಕ್ಕ ಹಾಕಿ ಅವನಾದ 35 ಎಷ್ಟಾಯ್ತು? ಈಗ 81 ವರ್ಷ ಅವನಿಗೆ. ಮತ್ತೆ ಬಿಡಿ ಮದುವ. ಹೋಗಲ್ ಬಿಡ್ರಪ್ಪ ಇದೆಲ್ಲ. ಮತ್ತೇನ್ರಿ ನಿಮ್ ಸಮಾಚಾರ? ವಿಷಯ ಹೇಳ್ತೀನಿ ಕೇಳಿ. ರಾಜ್ಕುಮಾರ್ ಬಿಟ್ರೆ ಆಕ್ಟಿಂಗ್ ಆಕ್ಷನ್ ಮಾಡೋದು ನನಗೊಬ್ಬ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ಹಂಗ ಮತ್ತೆ MGR ಆಕ್ಷನ್ ಪ್ರಿಯ ಅಲ್ಲ, ಅವ್ನು ಮಾತಾಡಲ್ಲ. MGR ಟೈಪ್ ಬೇರೆ. ಅಲ್ರಿ ಮತ್ತೆ NTRದು ರಾಜ್ಕುಮಾರ್ ಆಕ್ಷನ್ ಯಾರಿಗೂ ಬರಲ್ಲ. ರಾಜ್ಕುಮಾರ್ ಆಕ್ಷನ್ ನೀವು ಭಕ್ತ ಪ್ರಹ್ಲಾದ ನೋಡಿದೀರಾ? ನಾನ್ ನೋಡಿಲ್ಲ, ಸಣ್ಣನಿದ್ದೀನೋ. ಒಂದ್ ಡೈಲಾಗ್ ಹೇಳ್ರಿ ನೋಡೋಣ. ನನ್ನ ತಮ್ಮ ಸಾಧಾರಣದನಲ್ಲ, ಚತುರ್ದಶ ಭವನಗಳನ್ನೇ ಗೆಲ್ಲುವಂತ ಮಹಾವೀರ. ಅಬ್ಬಬ್ಬಾ, ಕೇವಲ ಒಂದು ನೀವು ಕೊಂದಿತು ಎಂದರೆ ಇದು ಆಕ್ಷನ್ ಯಾರಿಗೂ ಬರಲ್ಲ. ಕರೆಕ್ಟ್. ಅಲ್ಲ, ಈ ಆಕ್ಷನ್ ಯಾರಿಗೂ ಬರಲ್ಲ. ಸುಮ್ಮನೆ ನಿಮ್ಗೊಂದು ಮಾತು ಒಂದು ಹೇಳಿದ್ದು. ರಂಗ ಬಂದ ಆ ಕಿರೀಟ ಗದೆ ಬಂದ್ರೆ ಅದು ಒಂದು ಸ್ಪಿರಿಟ್ ಬರ್ತದೆ. ಕಿರೀಟ ಗದೆ ಬರಬೇಕು. ಓಕೆಪ್ಪ, ಆಯ್ತು. ನಿಮ್ಗೆ ನಾಳೆ ನಮ್ಮ ಗೌಡ್ರು ಆಕ್ಟಿಂಗ್ ಮಾಡಿದ್ದನ್ನು ತೋರಿಸ್ತೀವಿ. ಎನಿವೆ, ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ನಿಮ್ಗೆ ಸಿಗ್ತೇವಿ. ಬೈ. ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ವಿಜಯನಾಮ ಸಂವತ್ಸರದ ಮೊಟ್ಟ ಮೊದಲ ಗ್ರಹಣ ಇವತ್ತು ತಡರಾತ್ರಿ 1:22 1:53 ಚಂದ್ರಗ್ರಹಣ ಚೈತ್ರ ಶುಕ್ಲ ಪೂರ್ಣಿಮೆಯ ಸ್ವಾತಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ. ಇದರ ಜೊತೆಗೆ ಖಂಡಗ್ರಾಸ ಹಾಗೂ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಕ್ಕಂಥ ವಿಶೇಷತೆ ಕೂಡ ಈ ಚಂದ್ರಗ್ರಹಣಕ್ಕಿದೆ. ಹಾಗಾದರೆ ಮೂಲತಃ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಹೇಳೋದಾದರೆ ಗ್ರಹಣದ ಮಹತ್ವ ಏನು, ಈ ಬಾರಿಯ ಚಂದ್ರಗ್ರಹಣದ ಮಹತ್ವ ಏನು, ಯಾವ ರಾಶಿಯವರಿಗೆ, ಯಾವ ನಕ್ಷತ್ರದವರಿಗೆ ಇದರಿಂದ ಏನೇನು ಫಲಾಫಲಗಳಿದೆ, ಶುಭ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡಬಹುದಾ, ಏನೇನು ಪರಿಹಾರ ಕಾರ್ಯಗಳು, ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಜ್ಯೋತಿಷಿಗಳು ನಮ್ಮ ಜೊತೆ ಇದ್ದಾರೆ. ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ ಗ್ರಹಣ ಗ್ರಹಚಾರ. ಸೊ ಈ ಕಾರ್ಯಕ್ರಮದ ಶೀರ್ಷಿಕೆಯನ್ನು ನೀವು ಗಮನಿಸಿದಾಗಲೇ ಗೊತ್ತಾಗುತ್ತೆ, ಗ್ರಹಣ ಗ್ರಹಚಾರ. ಗ್ರಹಚಾರ ಅಂದ ತಕ್ಷಣ ಒಂದು ಮನಸ್ಸಿಗೆ ಬರೋದು ಏನಪ್ಪ ಗ್ರಹಚಾರ ಅಂತೀವಿ, ಕೆಟ್ಟದ ಅಂತಕ್ಕಂಥದ್ದು. ಖಂಡಿತ ಅಲ್ಲ. ಗ್ರಹಗಳ ಆಚಾರ, ಅದರಲ್ಲಿ ಶುಭ ಫಲಗಳು ಇರತಕ್ಕಂಥದ್ದು, ಅಶುಭ ಫಲಗಳು ಇರತಕ್ಕಂಥದ್ದು. ಹಾಗಾದರೆ ಈ ಬಾರಿಯ ಚಂದ್ರಗ್ರಹಣ ಯಾರಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದೆ. ಕಬ್ಯಾಡಿ ಜಯರಾಮಾಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಜಯರಾಮಾಚಾರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಜಾತಕ ಫಲ ಖ್ಯಾತಿಯ ಗೋಪಾಲಕೃಷ್ಣ ಶಂಭು ಪಂಡಿತರು ನಮ್ಮ ಜೊತೆ ಇದ್ದಾರೆ. ಪಂಡಿತರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೋರ್ವ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ನಾಗರಾಜ ನಕ್ಷತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಜಯರಾಮಾಚಾರ್ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಹೇಳೋದಾದ್ರೆ ಏನು ಇದು ಗ್ರಹಣ, ಏನಿದರ ಮಹತ್ವ ಅಂತ? ಸೂರ್ಯನಿಂದ ಭೂಮಿ, ಭೂಮಿಯಿಂದ ಚಂದ್ರ, ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದ್ದಾನೆ, ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಿದ್ದಾನೆ. ಹೀಗೆ ಭೂಮಿ ಸುತ್ತುತ್ತಿದೆ, ಚಂದ್ರ ಸುತ್ತುತ್ತಿದ್ದಾನೆ. ಹೀಗಿರ್ತಾ ಇರುವಾಗ ಒಂದು ಕಡೆಯಲ್ಲಿ ಸೂರ್ಯನಿದ್ದು 180 ಡಿಗ್ರಿ ದೂರದಲ್ಲಿ ಭೂಮಿಯಿಂದ ಚಂದ್ರನಿದ್ರೆ ಆವಾಗ ಹುಣ್ಣಿಮೆ ಒಂದೇ ಸರಳ ರೇಖೆಯಲ್ಲಿ
ಭೂಮಿ, ಸೂರ್ಯ, ಚಂದ್ರ ಬಂದಾವಾಗ 180 ಡಿಗ್ರಿ ಅಂತರದಲ್ಲಿ ಸೂರ್ಯ ಮತ್ತು ಚಂದ್ರರು ಭೂಮಿಯಿಂದ ಈ ದೂರದಲ್ಲಿ ಇದ್ದಾಗ ಅದು ಹುಣ್ಣಿಮೆ ಎನಿಸುತ್ತದೆ. ಹೌದು ಹೌದು. ಅದೇ ಸೂರ್ಯ ಮತ್ತು ಚಂದ್ರರು ಭೂಮಿಯ ಯಾವುದೇ ಡಿಗ್ರಿಯ ಅಂತರದಲ್ಲಿಲ್ಲದೆ ಒಂದೇ ಪಾರ್ಶ್ವದಲ್ಲಿ ಇದ್ದಾವಾಗ ಅದು ಅಮಾವಾಸ್ಯೆ ಎನಿಸುತ್ತದೆ. ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಈ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣವು ಆಮೇಲೆ ಹುಣ್ಣಿಮೆ ಎಂದು ಚಂದ್ರಗ್ರಹಣವೂ ಆಗ್ತದೆ. ಈ ಚಂದ್ರಗ್ರಹಣ ಆಗುವಾಗ ಪ್ರತಿ ಹುಣ್ಣಿಮೆ ದಿವಸವೂ 180 ಡಿಗ್ರಿಯಲ್ಲಿ ಬರ್ತಾನೆ. ಆದರೆ ಆ 180 ಡಿಗ್ರಿಯಲ್ಲಿ ಬಂದಾವಾಗ ಭೂಮಿಯ ಸುತ್ತುತ್ತಿರುವ ಚಂದ್ರ ಒಂದು ಕೋನದಲ್ಲಿ ಬಾಗಿಕೊಂಡು ಸುತ್ತುತ್ತಿರುತ್ತಾನೆ. ಆತ ಆ ಸುತ್ತುತ್ತಿರುವ ಚಂದ್ರ ಭೂಮಿ ಮತ್ತು ಸೂರ್ಯನಿಂದ ಭೂಮಿಯನ್ನು ಹಾದು ಹೋಗುವ ಸೂರ್ಯನ ಕಿರಣಜಾಲದ ಒಂದು ಅಂತರದಲ್ಲಿ ಅದು 9 ಡಿಗ್ರಿಗಿಂತ ಕಡಿಮೆ ಅಂತರದಲ್ಲಿ ಅವ ಬಂದಾವಾಗ ಆವಾಗ ಗ್ರಹಣ, ಆತ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಪ್ರತಿ ಹುಣ್ಣಿಮೆಯ ದಿವಸ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದಿಲ್ಲ. ಯಾವಾಗ ಆತನದಂತ ಅಂತರದ ಕ್ರಮಣ 9 ಡಿಗ್ರಿಗಿಂತ ಕಡಿಮೆ ವ್ಯವಸ್ಥೆಯ ಸ್ಥಿತಿಯಲ್ಲಿ ಬರ್ತದೆ, ಆವಾಗ ಭೂಮಿಯ ಯಾವುದು ನೆರಳು ಚಂದ್ರನ ಮೇಲೆ ಬೀಳ್ತದೆ. ಪೂರ್ಣ ಚಂದ್ರನ ಮೇಲೆ ಬಿದ್ದರೆ ಅದು ಖಗ್ರಾಸ ಚಂದ್ರಗ್ರಹಣ. ಅದೇ ಸ್ವಲ್ಪ ಪಾರ್ಶ್ವಕ್ಕೆ ಮಾತ್ರ 9 ಡಿಗ್ರಿಯ ಮಧ್ಯ ಸ್ವಲ್ಪ ಸ್ಪರ್ಶ ಮಾಡ್ತಾ ಒಳಗೆ ಬಂದ್ರೆ ಪೂರ್ಣ ಆಗಿ ಬಿಡ್ತದೆ. ಅದೇ ಸ್ಪರ್ಶ ಮಾಡ್ತಾ ಬಂದ್ರೆ ಅದು ಖಂಡಗ್ರಾಸ. ಆ 9 ಡಿಗ್ರಿಯ ಬಳಿಯಲ್ಲೇ ಒಂದು ಛಾಯಾಕಲ್ಪ ಉಂಟಾಗ್ತದೆ. ಛಾಯಾಕಲ್ಪ ಅಂದ್ರೆ ಭೂಮಿಯ ನೆರಳು ಈ ಆ ನೆರಳಿನ ಪ್ರದೇಶಕ್ಕಿಂತ ಹೊರಗಿನ ಭಾಗದಲ್ಲಿ ಒಂದು ರೀತಿಯ ಮಸುಕಾದಂತಹ ಒಂದು ಪ್ರಭಾವಲಯ ಇರ್ತದೆ. ಅಲ್ಲಿಗೆ ಚಂದ್ರ ಬಂದಾವಾಗ ಅದು ಚಂದ್ರ ಛಾಯಾಕಲ್ಪ ಎನಿಸಲ್ಪಡ್ತದೆ. ಅಪರೂಪಕ್ಕೊಮ್ಮೆ ಈ ವರ್ಷ ಅಕ್ಟೋಬರ್ 18ನೇ ತಾರೀಕಿಗೆ ಚಂದ್ರ ಛಾಯಾಕಲ್ಪ ಗ್ರಹಣವು ಆಗುವಂತಹ ಹೀಗೆ ಇದು 3 ಆಗ್ತದೆ. ಸೂರ್ಯಗ್ರಹಣದ ಬಗ್ಗೆ ಅಮಾವಾಸ್ಯೆಯ ದಿವಸ ಸೂರ್ಯನನ್ನು ಚಂದ್ರನು ಪೂರ್ಣ ಮರೆ ಮಾಡಿದಾಗ ಅದರದ ನಿಶೇಷವಾದಂತಹ ಅಂತರ ಬಂದಾವಾಗ ಪೂರ್ಣ ಮರೆ ಮಾಡಿದವಾಗ ಖಗ್ರಾಸ ಸೂರ್ಯಗ್ರಹಣ, ಆಂಶಿಕ ಮರೆ ಮಾಡಿದಾಗ ಖಂಡಗ್ರಾಸ ಸೂರ್ಯಗ್ರಹಣ, ಅಲ್ಲಿ ಛಾಯಾಕಲ್ಪ ಅಂತ ಇರೋದಿಲ್ಲ. ಓಕೆ ಪಂಡಿತರ, ಇನ್ನು ಈ ಬಾರಿ ಅಂದ್ರೆ ಇವತ್ತು ಮತ್ತು ತಡರಾತ್ರಿ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಇದರ ವಿಶೇಷತೆ ಏನು? ಇದು ಸಾಮಾನ್ಯ ವರ್ಷದಲ್ಲಿ ಮೊದಲನೇ ಚಂದ್ರಗ್ರಹಣ ಇದು. ಈ ವರ್ಷದಲ್ಲಿ ಅದು ಮೊದಲನೇ ಚೈತ್ರ ಮಾಸ ಶುಕ್ಲ ಪಕ್ಷದಲ್ಲಿ ಆಗುವಂತಹದ್ದು. ಇದು ತುಲಾ ರಾಶಿಯಲ್ಲಿರುವಂತಹ ಸ್ವಾತಿ ನಕ್ಷತ್ರ ಇರುವಂತಹ ಚಂದ್ರನಿಗೆ ರಾಹುವಿನ ಒಂದು ಗ್ರಸ್ತವಾಗುವಂತಹದ್ದು. ಹಾಗಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹುಣ್ಣಿಮೆಯಲ್ಲಿ ನಾವೆಲ್ಲ ಸಿನಿವಾಲಿ ಅಂತ ಹೇಳಿದೆ. ಸಾದೃಷ್ಟೆ ಎಂದು ಸಿನಿವಾಲಿ, ಸಾನಷ್ಟೆ ಎಂದು ಕಲಾಕ್ವ ಅಂತ. ಹುಣ್ಣಿಮೆ ದಿವಸ ಚಂದ್ರ ಪೂರ್ಣ ಕಲಾಭರಿತನಾಗಿರ್ತಾನೆ. ಅದೇ ಕಲೆ ಪೂರ್ಣ ಇಲ್ಲದೆ ಇದ್ದಾಗ ನಷ್ಟೆ ಎಂದು ಅವನಿಗೆ ಹಾಗೆ ಅಂತ ಕುಹು ಅಂತ ಹೇಳ್ತೇವೆ. ಹಾಗಾಗಿ ದರ್ಶ ಅಂತ ಹೇಳ್ತೇವೆ. ಅಮಾವಾಸ್ಯೆಯಲ್ಲೂ ಹಾಗೆ ಇರ್ತದೆ. ಸೂರ್ಯ ಚಂದ್ರ ಸಮಾಗಮವಾಗೋದು ಅದಕ್ಕೆ ಅಮಾವಾಸ್ಯ ತ್ವಮಾವಾಸ್ಯ ದರ್ಶ ಸೂರ್ಯ ಎಂದು ಸಂಗಮ, ಸೂರ್ಯಚಂದ್ರ ಸಂಗಮ ಅಂತ ಹೇಳ್ತೇವೆ. ಇವತ್ತು ಚಂದ್ರನಿಗೆ ರಾಹುವಿನ ಸಂಗಮ ಆಗುತ್ತೆ. ಗ್ರಹಣ ಅಂದ್ರೆ ಈ 2 ವಸ್ತುಗಳು ಸೇರುವ ಗ್ರಹಣ. ಈ ಒಂದು ಉದಾಹರಣೆ, ಮದುವೆಯಲ್ಲಿ ನಾವು ಪಾಣಿಗ್ರಹಣ ಅಂತ ಹೇಳ್ತೇವೆ. ಒಂದು ಹೆಣ್ಣು ಒಂದು ಪುರುಷನ ಕೈಯನ್ನು ಸೇರಿಸುವಂತಹದ್ದು ಒಂದು ಗ್ರಹಣ, ಅದು ಗ್ರಹಣವೇ. ಹಾಗೆ ಇವತ್ತು ಚಂದ್ರ ಅಂದ್ರೆ ಹಿಡಿಯುವನ್ನ ಅರ್ಥ. ಇಲ್ಲಿ ಏನು ಅಂತಂದ್ರೆ ಚಂದ್ರ ಇವತ್ತು ಪೂರ್ಣ ಕಲಾ ಸಹಿತನಾಗಿರುವಂತಹ ಚಂದ್ರ. ಇವತ್ತು ಹುಣ್ಣಿಮೆಯ ಚಂದ್ರ ತನ್ನ ಷೋಡಶ ಕಲೆಯನ್ನು ಸಹ ತುಂಬಿಕೊಂಡಿರುವಂತಹ ದಿವಸ. ಇಂಥ ಚೈತ್ರ ಮಾಸದ ಅಪರೂಪದ ಪೂರ್ಣ ಚಂದ್ರನನ್ನು ಇವತ್ತು ಏನ್ ಮಾಡ್ತಾನೆ, ರಾಹುವಿನಿಂದ ಗ್ರಸ್ತವಾಗ್ತದೆ. ಅವನ ಚಂದ್ರನ ಪೂರ್ಣ ಏನಿದೆಯಲ್ಲ ಕಲೆಗಳು ಭೂಮಿ ಮೇಲೆ ಬಿಡ್ಲಿಕ್ಕೆ ಕೊಡೋದಿಲ್ಲ. ಕೇವಲ 10 ಡಿಗ್ರಿಯನ್ನು ಮನೆ ಮಾಡ್ತಾನೆ. ಈಗಾಗಲೇ ಆಚಾರ್ಯರು ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಖಂಡಗ್ರಾಸ ಅಂದ್ರೇನು, ಖಗ್ರಾಸ ಅಂದ್ರೇನು, ತುಂಬಾ ಅಂದ್ರೆ ಜಯರಾಮಾಚಾರ್ಯರ ಬಗ್ಗೆ ನಮ್ಮ ಸ್ನೇಹಿತರು ಓದು ಮತ್ತೆ ಅವರ ಪರಂಪರೆ ನಮ್ಮ ಹಾಗೆ ಜ್ಯೋತಿಷಲ್ಲಿ ಅದರಲ್ಲೂ ಗಣಿತದಲ್ಲಿ ತುಂಬಾ ಮುಂದುವರೆದವರು. ಅದರ ಬಗ್ಗೆ ಅವರು ಇವತ್ತು ಚಿತ್ರ ಸಹಿತವಾಗಿಯೂ ತೋರಿಸ್ಲಿಕ್ಕೆ ಸಿದ್ಧ ಮಾಡಿದ್ದಾರೆ. ಆದ್ದರಿಂದ ಈ ಗ್ರಹಣದಲ್ಲಿ ಬಹಳ ವಿಶಿಷ್ಟತೆ ಅಂದರೆ ಇದು ಈ ಪೂರ್ಣ ಚಂದ್ರಗ್ರಹಣ ಆಗಿಲ್ಲ. ಈ ಸ್ವಲ್ಪ ಮಟ್ಟಿಗೆ 10 ಡಿಗ್ರಿಗೆ ಆಗಿದೆ. ಆದರೆ 1 ಡಿಗ್ರಿಯಷ್ಟು ಸ್ಪರ್ಶವಾದರೂ ಗ್ರಹಣ. ಆದರೆ ನಮ್ಮಲ್ಲಿ ಏನಿದೆ ಅಂದರೆ ಎಲ್ಲಿ ಗೋಚರ ಆಗತ್ತೋ ಗ್ರಹಣ. ಈಗ ನಮಗೆ ಇದು ಗೋಚರವಾಗ್ತದೆ. ಗೋಚರ ಆಗತ್ತೆ, ಭಾರತದಾದ್ಯಂತ ಗೋಚರ ಆಗತ್ತೆ. ಆದ್ದರಿಂದ ಆಚರಣೆ ಮಾಡಬೇಕು. ಧರ್ಮಶಾಸ್ತ್ರಗಳಿದೆ. ಈ ಗ್ರಹಣ ವಿಚಾರದಲ್ಲಿ ಬರೀ ಜ್ಯೋತಿಷ್ಯ ಒಂದನ್ನೇ ನಾವು ಒಪ್ಕೊಳ್ಳಿಕ್ಕೆ ಬರುವುದಿಲ್ಲ. ಅದಕ್ಕೆ ಕೆಲವೊಂದು ಧರ್ಮಶಾಸ್ತ್ರಗಳ ಒಂದು ಸಮ್ಮತ ಇರುತ್ತೆ. ಇವತ್ತು ನಾವು ಆಚರಿಸಬೇಕು ಅನ್ನೋದನ್ನು ಧರ್ಮಶಾಸ್ತ್ರ ಇರುತ್ತೆ. ಕೆಲವೊಮ್ಮೆ ಗ್ರಹಣ ಆಗತ್ತೆ. ಕಳೆದ ಬಾರಿ 1-2 ಗ್ರಹಣಗಳು ನಮ್ಮ ಭಾಗಕ್ಕೆ ಸಂಬಂಧ ಇಲ್ಲ, ಅದು ಪ್ರಾಂತೀಯದಲ್ಲಿ ಮಾತ್ರ ಇತ್ತು. ನಮ್ಮ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಆ ಗ್ರಹಣ ಗೋಚರವಾಗ್ತಾ ಇರಲಿಲ್ಲ. ಆದ್ದರಿಂದ ಇವತ್ತದಾಗಲ್ಲ, ರಾತ್ರಿಯಲ್ಲಿ ಪೂರ್ಣ ಚಂದ್ರ, ಹುಣ್ಣಿಮೆಯ ಚಂದ್ರ, ರಾತ್ರಿ ಮಧ್ಯರಾತ್ರಿಯ ನಂತರ ಆ ಒಂದು ಸ್ವಲ್ಪ ಕಾಲ ಸ್ಪರ್ಶವಾಗುತ್ತದೆ. ಅದರಿಂದ ಗ್ರಹಣ ಆಚರಣೆ ಅನ್ನೋದನ್ನು ಧರ್ಮಶಾಸ್ತ್ರಕಾರ ಬರೆದಿದ್ದಾರೆ. ಈ ರೀತಿಯಾಗಿ ಇದ್ದಾಗ ಗ್ರಹಣ ಆಚರಣೆ ಮಾಡಬೇಕು. ಕೆಲವೊಮ್ಮೆ ಬರೀತಾರೆ ಧರ್ಮಶಾಸ್ತ್ರಗಳು ಯಾವಾಗಲೂ ಜ್ಯೋತಿಷ್ಯದ ಇನ್ನೊಂದು ಮುಖ. ಜ್ಯೋತಿಷ್ಯದ ಬಗ್ಗೆ ಆಚಾರವನ್ನು ನಾವು ತಿಳ್ಕೊಳ್ಳೋದು ಒಂದು ಮುಖ, ವಿಚಾರ ಮಾಡೋದಿದ್ದರೆ ಧರ್ಮಶಾಸ್ತ್ರ ಮೂಲಕವಾಗಿ. ಇವತ್ತಿನ ಗ್ರಹಣವನ್ನು, ಈ ವರ್ಷದ ಮೊದಲನೇ ಗ್ರಹಣ ಬಹಳ ವಿಶೇಷವಾದ್ದು. ಚೈತ್ರ ಮಾಸ ಶುಕ್ಲ ಪಕ್ಷ, ಅದರಲ್ಲಿ ಚಿತ್ರಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಾಗ ಚೈತ್ರ ಅಂತ. ಈ ಬಾರಿ ಪೂರ್ಣಿಮೆಯ ದಿವಸ ಅಂತ ಹೇಳ್ತಾರಲ್ವಾ, ಚಿತ್ರಾ ಪೂರ್ಣಿಮೆ ಅಂತ. ಆದ್ರೆ ಗ್ರಹಣ ಕಾಲಕ್ಕೆ ಚಿತ್ರಾ ನಕ್ಷತ್ರ ಕಳೆದೋಗಿರುತ್ತೆ.
ಸ್ವಾತಿ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರಕ್ಕೆ ಎಸ್. ಇನ್ನು ಡಾಕ್ಟರ್ ನಾಗರಾಜ ನಕ್ಷತ್ರಿ ಅವರು ಅಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದು ವೈಜ್ಞಾನಿಕ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥದ್ದು. ನೀವು ಪರ್ಟಿಕ್ಯುಲರ್ ಆಗಿ ಈ ಚಂದ್ರಗ್ರಹಣ, ಈ ಚಂದ್ರಗ್ರಹಣಕ್ಕೆ ಇರತಕ್ಕಂಥ ವೈಜ್ಞಾನಿಕ ಮಹತ್ವ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ. ಕೇವಲ ವೈಜ್ಞಾನಿಕದ ನೆಲೆಯಲ್ಲಿಯೇ ಇದನ್ನ ಹೇಳ್ತೇನೆ ಅನ್ನುವಂತ ಮಾತು ಬೇಡ. ಕಾರಣ ನಾನು ಆಧ್ಯಾತ್ಮಿಕ ದಾರಿಯಲ್ಲಿ ವೈಜ್ಞಾನಿಕತೆ ಹೇಗೆ ಸಂಬಂಧ, ಇದು ನನ್ನ ಚಿಂತನೆ, ವೈಯಕ್ತಿಕ ಚಿಂತನೆಯ ಹೊರತು ಯಾವುದೇ ಕಾರಣಕ್ಕೂ ಅಧ್ಯಯನ ಎಲ್ಲೂ ಕೂಡ ಮಾಡಲಿಲ್ಲ. ನಾನು ಕೇವಲ ಆಧ್ಯಾತ್ಮಿಕವನ್ನೇ ಅಧ್ಯಯನ ಮಾಡಿದ್ದೆ. ಆದರೆ ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದೇನೆ ಇದು ಯಾವ ಯಾವ ರೀತಿಯಲ್ಲಿ. ಉದಾಹರಣೆಗೆ ಬಹಳಷ್ಟು ಗ್ರಹಣಗಳು ಈ ಹಿಂದೆ ಪೂರ್ವದಲ್ಲಿ ಬಹಳಷ್ಟು ಗ್ರಹಣಗಳು ಗತಿಸಿ ಹೋದಂತಹ ಕಾಲದಲ್ಲಿ ಆ ಸಂದರ್ಭದಲ್ಲಿ ನಡೆದಂತ ಕೆಲವೊಂದಿಷ್ಟು ಕೆಟ್ಟ ಘಟನೆಗಳೇನಿದ್ದಾವೆ, ಪರ್ಟಿಕ್ಯುಲರ್ ಇಂತಹ ಘಟನೆ ಯಾವಾಗ ಬೇಕಾದ್ರೂ ನಡಿಬಹುದು. ದುರ್ಘಟನೆ ಅನ್ನುವಂಥದ್ದು ಪ್ರತಿನಿತ್ಯ ನಡೀಲಿಕ್ಕೆ ಸಾಧ್ಯ ಇರ್ತದೆ. ಆದ್ರೂ ಕೂಡ ಪರ್ಟಿಕ್ಯುಲರ್ ಈ ಒಂದು ದಿನದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಇತಿಹಾಸಗಳನ್ನ ನಾನು ಮೆಲುಕು ಹಾಕಿದಾಗ ಬಹಳಷ್ಟು ಬಾರಿ ಈ ಚಂದ್ರಗ್ರಹಣ ಕಾಲದಲ್ಲಿ ಅನಿಷ್ಟ ಫಲಗಳು ಈ ಭೂಮಿಯಲ್ಲಿ ನಡೆದಂತಹ ಉದಾಹರಣೆಗಳು ಬಹುತೇಕ ಇದ್ದಾವೆ. ಏನು ಕೇಳಿದ್ರೆ ವಿಶ್ವಪ್ರಸಿದ್ಧವಾದಂತಹ ವ್ಯವಸ್ಥೆಗಳು ಕೇವಲ ನನಗೆ ನಿಮಗೆ ಅಥವಾ ಇನ್ನು ಮೂವರಿಗೆ ತಿಳಿದಿದೆ ಅನ್ನುವಂತಹದ್ದು ಅದರ ಅರ್ಥ ಅಲ್ಲ. ನಮಗೆ ವರ್ಲ್ಡ್ ವಾರ್ ನಡೆದಿದೆ, ಅದು ಚಂದ್ರಗ್ರಹಣದ ಕಾಲದಲ್ಲಿ ವರ್ಲ್ಡ್ ವಾರ್ ನಡೆದಂತಹದ್ದು. ಇನ್ನು ಟೈಟಾನಿಕ್ ಬೋಟ್ ಮುಳುಗಡೆ ಆಗಿರತಕ್ಕಂಥದ್ದು ಇದು ಕೂಡ ಒಂದು ಚಂದ್ರಗ್ರಹಣದ ಒಂದು ಸಮಯದಲ್ಲಿ ನಡೆದಿರತಕ್ಕಂಥದ್ದು. ಇನ್ನು ಚೈನಾದಲ್ಲಿ ಭೂಕಂಪ ಸಂಭವಿಸಿರ್ತಕ್ಕಂಥದ್ದು. ಈ ರೀತಿಯದ್ದಾದಂತ ಕೆಲವೊಂದಿಷ್ಟು ಅನಿಷ್ಟ ಫಲಗಳು ಗ್ರಹಣ ಕಾಲದಲ್ಲಿ ಕೇವಲ ಕಾಕತಾಳೀಯ ಅಂತೀರಾ? ಖಂಡಿತ ಸಾಧ್ಯ ಇಲ್ಲ. ಕಾಕತಾಳೀಯವೇ ಹೌದು ಅಂತ ಹೇಳಬೇಕಾದ್ರೆ ಅಂತಾದ್ರೆ ಅದಕ್ಕೆ ಮೊದಲೇ ಹೇಳಿದೆ ನಾನು, ಈ ದುರ್ಘಟನೆ ಯಾವಾಗ ಬೇಕಾದ್ರೂ ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಇದೇ ಕಾಲದಲ್ಲಿ ಯಾಕೆ ಸಂಭವಿಸಿತು ಅನ್ನುವಂತ ಪ್ರಶ್ನೆ. ಇನ್ನು 5-6 ಜನ ವಿಶೇಷ ವಿಜ್ಞಾನಿಗಳು, ಅರ್ಥಾತ್ ಸೈನ್ಸ್ ಅನ್ನ ಆಳವಾದಂತ ಅಧ್ಯಯನ ಮಾಡಿದವರು, ಗ್ರಹಣದ ಒಂದು ಅನಿಷ್ಟ ಅಥವಾ ಅದರ ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನ ಶೋಧನೆ ಮಾಡಲಿಕ್ಕೆ ಹೋದಂತಹ ವ್ಯಕ್ತಿಗಳು ಸಮುದ್ರ ಮಧ್ಯಭಾಗದಲ್ಲಿ ಅವರು ಮರಣ ಹೊಂದಿರತಕ್ಕಂತಹ ಇತಿಹಾಸಗಳು ಇದು ಗ್ರಹಣ ಕಾಲದಲ್ಲಿ. ಅದಕ್ಕೆ ಡೇಟ್ಗಳನ್ನ, ವ್ಯಕ್ತಿಗಳ ಹೆಸರನ್ನು ಕೂಡ ಕೊಡಬಲ್ಲೆ. ಜೊತೆಗೆ ನೀವು ಸಾಕಷ್ಟು ಉದಾಹರಣೆ ಕೊಟ್ರಿ. ಮತ್ತೆ ಭಾರತದಲ್ಲಿ ಭೋಪಾಲ್ ಅನಿಲ ದುರಂತ ಸಂಭವಿಸಿದ್ದು ಕೂಡ ಚಂದ್ರಗ್ರಹಣದ ದಿವಸ ಗಮನಕ್ಕೆ ಇರತಕ್ಕಂಥ. ಸೊ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದಲ್ಲಿ ಡಾಕ್ಟರ್ ನಾಗರಾಜ ನಕ್ಷತ್ರಿ ಅವರು ಮಾತನಾಡಿದ್ರು. ಜೊತೆಗೆ ಚಂದ್ರಗ್ರಹಣದ ಮಹತ್ವಗಳನ್ನ ಕೂಡ ಜ್ಯೋತಿಷಿಗಳು ತಿಳಿಸ್ಕೊಟ್ರು. ಇನ್ನು ಚಂದ್ರಗ್ರಹಣ ಆದ ಇವತ್ತು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಎಷ್ಟು ಗಂಟೆಯ ಒಳಗಡೆ ಊಟ ಮಾಡಬೇಕು, ನಿಜಕ್ಕೂ ಇದರಿಂದ ಏನೇನು ತೊಂದರೆಗಳು ಉಂಟಾಗ್ತದೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಒಂದು ಪುಟ್ಟ ಬ್ರೇಕ್ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೆಸ್ಟೋಲೆಕ್ಸ್, ಲೆಟ್ಸ್ ಯು ಸ್ಲೀಪ್ ನೋ ಮ್ಯಾಟರ್ ವಾಟ್. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. ಹೊಸ ವಾತ್ಸಲ್ಯ, ಹೊಸ ಬಾಂಧವ್ಯ, ನಾಳೆಯ ಕನಸು. ಈಗ ಜಗತ್ತೇ ನಿಮ್ಮ ಕೈಯಲ್ಲಿ. ಹೊಸ ಸ್ಯಾಮ್ಸಂಗ್ ರೆಕ್ಸ್ ಸ್ಮಾರ್ಟ್ ಫೀಚರ್ ಫೋನ್ಸ್ ಟಾಟಾ ಡೊಕೊಮೊದ ಡಬಲ್ ಡೇಟಾ ಆಫರ್ ಜೊತೆಗೆ. ಈಗ ನಿಮ್ಮ ಜಗತ್ತು ಓಪನ್. Introducing Inverter V technology in LG air conditioner. Its variable tonnage delivers exceptionally more cooling and amazingly less power consumption. Cooling V, Saving V.
ಕೋಕ್ ಕೊಡ್ತೀರಾ? ಯಾರಿಗೋ ಸ್ಮೈಲ್ ಬಿಟ್ರೆ ಯಾರಿಗೋ ಖುಷಿ ಕೊಟ್ರೆ ಬೆಲ್ಲ ಕ್ರೇಜಿ ಹೌದಾದ್ರೆ ಹಾನ ಕ್ರೇಜಿ. ಹಾಗೆ ಸುಮ್ಮನೆ ಕಸಿದುಕೊಳ್ಳಲಿ ಖುಷಿ. ಕೋಕಾ ಕೋಲಾ ಕುಡಿಸಿ. Introducing NV1000 without gas. India's first deodorant with guaranteed 1000 sprays. NV1000. ಪ್ರಜಾವಾಣಿ ತಾಜಾ ನಿರೂಪಣೆ ಹಾಗೂ ಕನ್ನಡಕ್ಕೆ ಹೊಸದಾದ ಕತೆ. ವಿಜಯ ಕರ್ನಾಟಕ. ಇದು ಸಮ್ಮರ್ಗೆ ಹಾಟ್ ಅಂಡ್ ಕೂಲ್ ಸಿನಿಮಾ. ಜನ ಹಾಗೂ ಪತ್ರಿಕೆಗಳು ಮೆಚ್ಚಿದ ಚಿತ್ರ ಪರಾರಿ. ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರಸಭರಿತ ನಿಂಬೆಯ ನೈಸರ್ಗಿಕ ಸತ್ವಗಳೊಂದಿಗೆ. ಮಿನಿಟ್ ಮೇಡ್ ನಿಂಬು ಫ್ರೆಶ್, ಮೇಡ್ ವಿತ್ ನೇಚರ್. The Club Class Monza now starts at a special price of rupees 5.99 lakhs. Also get assured 60% resale value after 3 years. ಗೆಲ್ಲಿರಿ ಒಂದು ಫ್ಲಾಟ್ ಹಾಗೂ ಕೋಟಿಗಟ್ಟಲೆ ಬಹುಮಾನ. ಖರೀದಿಸಿ ವೆಕ್ಟರ್ಸ್ ಗ್ರೂಪ್ನ ಗಂಗಾ ವಾಟರ್ ವೆಲ್, ವೆಕ್ಟರ್ಸ್ ನೀರಿನ ಟ್ಯಾಂಕ್ಸ್ ಹಾಗೂ ಪೈಪ್ಸ್. ಡಾಕ್ಟರ್ ಮೇಡಮ್, ನನಗೆ ಮೂಲವ್ಯಾಧಿ ಇದೆ, ರಕ್ತ ಬರ್ತದೆ, ಆದ್ರೆ ಆಪರೇಷನ್ಗೆ ಹೆದರುತ್ತೀನಿ. ವೈದ್ಯರಿಷಿಯ ಅರ್ಶಕಲ್ಪ ತಗೊಳ್ಳಿ. ಕ್ಯಾಪ್ಸೂಲ್ ಮತ್ತೆ ಟ್ಯೂಬ್. ಪ್ಯಾಕಿಂಗ್ 3 ದಿನ 3 ಡೋಸ್. ಹೌದಾ? ಏನೋ ಇಷ್ಟೊಂದು ಕೂದಲಿದ್ರೋದ? ಸಾಧಾರಣ ಹೇರ್ ಡೈ ನಿಂದ ಅಲ್ಲ ತಾನೆ? ಈಗ ಸೂಪರ್ ವ್ಯಾಸ್ಮೋಲ್ ಕೇಶ್ ಕಾಲದಲ್ಲಿದೆ. ಬಾದಾಮ್ನ ಪೋಷಣೆ, ಆಯುರ್ಪ್ರಾಶನ ಶಕ್ತಿ, ಕೂದಲನ್ನು ಮಾಡುತ್ತೆ ಬುಡದಿಂದ ಬಲಶಾಲಿ ನೈಜ ಕಪ್ಪು. ಸುರಕ್ಷಿತವಾದ ಕಪ್ಪು ಕೂದಲು ವ್ಯಾಸ್ಮೋಲ್ ನ ಚಮತ್ಕಾರ. ನ್ಯಾಚುರಲ್ ಆಗಿರಿ. Expressing an idea then and now. Seeing true colors then and now. My beautiful life, only smarter. The beauty of smart. LG Optimus L Series 2. Coffee? Who pays? Loser pays. Let's go. With powerful CR4 engine and fast AC cooling, all new Tata Sumo Gold, the unstoppable. Too close to call. Let's go again. ಇಲ್ಲಿ ಜನನಾಯಕ ಅಂದ್ರೆ ಜನರ ಸೇವಕ ಆಗಿರ್ಬೇಕು, ಆದ್ರೆ ಇಲ್ಲಿ ಜನರೇ ಸೇವಕರಾಗ್ಬಿಟ್ಟವ್ರೆ. ಚನ್ನಪಟ್ಟಣದ ರಾಜಕಾರಣಿಗಳು ನಮ್ಮನ್ನ ಪ್ರಜೆಗಳನ್ನ ಬೊಂಬೆ ತರ ಕುಣಿಸ್ತಾ ಇದ್ದಾರೆ. ಒಂದ್ ರೀತಿ ಪ್ರಜೆಗಳು ರಾಜನರ್ತಿಕೆಗಳಾಗ್ಬಿಟ್ಟವ್ರೆ. ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಮಾನ್ಯವಾಗಿ ಹಿಂದೂ ಧರ್ಮದ ಮುಖೇನ ಹೇಳೋದಾದರೆ ಈ ಗ್ರಹಣಗಳು ಸಂಭವಿಸ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಗ್ರಹಣ ಆಗ್ಬೋದು ಅಥವಾ ಸೂರ್ಯಗ್ರಹಣ ಆಗ್ಬೋದು, ಆ ಗ್ರಹಣದ ಅವಧಿಯನ್ನು ಹೊರತುಪಡಿಸಿ ಗ್ರಹಣ ಸಂಭವಿಸುವುದಕ್ಕೆ ಸ್ವಲ್ಪ ಅವಧಿಯ ಮೊದಲು ಆಚಾರ ವಿಚಾರಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಜಯರಾಮಾಚಾರ್ ಅವರಿಂದ. ಈ ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ಮನುಷ್ಯರ ಆಚಾರಗಳು ಬೇರೆ ರೀತಿಯಾಗಿ ಅಂದರೆ ಬದಲಾಯಿಸ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ಬದಲಾವಣೆಗಳಾಗಬೇಕು ಅಂತೀರಾ? ಒಂದನೆಯದಾಗಿ ಗ್ರಹಣದ ದಿವಸ ಆ ಗ್ರಹಣ ಕಾಲ ಪ್ರಾರಂಭ ಆಗುವ ಕಾಲಕ್ಕೆ 2 ಯಾಮ ಮೊದಲು, ಅರ್ಥಾತ್ 6 ಗಂಟೆ ಮೊದಲು. ಒಂದು ಯಾಮ ಅಂದ್ರೆ 3 ಗಂಟೆ, 3 ಗಂಟೆ, 2 ಯಾಮ ಅಂದ್ರೆ 6 ಗಂಟೆ. 6 ಗಂಟೆ ಮೊದಲು, ಅರ್ಥಾತ್ ಇವತ್ತು 1 ಗಂಟೆ 21 ಮಧ್ಯರಾತ್ರಿಯ ಬಳಿಕದ 1 ಗಂಟೆ 22 AM 22 AM ಗೆ ಇವತ್ತು ಗ್ರಹಣ ಪ್ರಾರಂಭ ಆಗ್ತದೆ. ಅದಕ್ಕಿಂತ 6 ಗಂಟೆ ಮೊದಲು, ಸಾಧಾರಣ 9 ಗಂಟೆ 21 ನಿಮಿಷದ ಮೊದಲೇ ಆಹಾರವನ್ನು 7 ಗಂಟೆ 21 ನಿಮಿಷದ ಮೊದಲೇ ಆಹಾರವನ್ನು ಸೇವಿಸಿ ಮುಗಿಸಬೇಕು ಸಾಯಂಕಾಲ. ಅದರ ನಂತರದಲ್ಲಿ ಯಾವುದೇ ಆಹಾರ ಯಾವುದನ್ನು ಸೇವಿಸುವುದನ್ನು ನಿಷೇಧಿಸುತ್ತದೆ ಶಾಸ್ತ್ರ. ಎರಡನೆಯದಾಗಿ ಗ್ರಹಣ ಮುಗಿತದ 1 ಗಂಟೆ 53 ನಿಮಿಷಕ್ಕೆ, ಗ್ರಹಣ ಮೋಕ್ಷ ಕಾಲ 1 ಗಂಟೆ 53 ನಿಮಿಷಕ್ಕೆ. ಗ್ರಹಣದ ಆರಂಭ ಕಾಲ 1:21 AM,
ಅರ್ಥಾತ್ 25ನೇ ತಾರೀಕು ಕಳೆದು 26ನೇ ತಾರೀಕು ಬರುವಂಥ ಮಧ್ಯರಾತ್ರಿಯ ನಂತರದ 1:21 AM-ಗೆ ಮಧ್ಯರಾತ್ರಿಯ ನಂತರದ ಹೊತ್ತಿನಲ್ಲಿ ಗ್ರಹಣ ಪ್ರಾರಂಭ ಆಗ್ತದೆ. 1:21 ಅಥವಾ 22 AM-ಗೆ 1:52 ಅಥವಾ 53 AM-ಗೆ ಮುಗಿತದೆ. 1:38 ಮಧ್ಯಕಾಲ ಅಂತ ಆಗ್ತದೆ. ಯಾಕಂದ್ರೆ ಗ್ರಹಣ ಆರಂಭ, ಮಧ್ಯ ಮತ್ತು ಅಂತ್ಯಕಾಲ ಅಂತ ನಾವು ನಿರ್ಣಯ ಮಾಡಬೇಕು. ಆ ನಿರ್ಣಯ ಮಾಡುವಂತ ಕಾಲದಲ್ಲಿ ಈ ರೀತಿ 31 ನಿಮಿಷಗಳ ಕಾಲ ಗ್ರಹಣ ಇರುವುದು. ಈ ಗ್ರಹಣದ ಪೂರ್ವಭಾವಿ ಅವಧಿ ಅರ್ಥಾತ್ 1:22 ಮೊದಲಿನ 6 ಗಂಟೆ, 1:53 ನಂತರದ 6 ಗಂಟೆ, ಅಂದ್ರೆ 7:53 ಬೆಳಗಿನವರೆಗೆ, 7:22 ರಾತ್ರಿಯಿಂದ 7:22 ಬೆಳಗಿನವರೆಗೆ ಯಾವುದೇ ಆಹಾರ ಸೇವನೆಯನ್ನು ಮತ್ತೆ ಪಾನೀಯ ಯಾವುದನ್ನು ಸೇವಿಸಬಾರದು. ಅಡಿಗೆ ಮಾಡಬಾರದು. ಮಾಡಿದ ಅಡಿಗೆಯನ್ನು ಉಳಿಸಿಕೊಳ್ಳಬಾರದು. ಅಡಿಗೆಯನ್ನು ಉಳಿಸಿಕೊಳ್ಳಬಾರದು. ಆ ಗ್ರಹಣ ಸಂದರ್ಭದಲ್ಲೂ ಕೂಡ ಅಡಿಗೆ ಮಾಡಬಾರದು. ಮಾಡಿದ್ದನ್ನು ಉಳಿಸಿಕೊಳ್ಳಬಾರದು. ಮತ್ತೆ ಮರುದಿವಸ ಸೇವಿಸುವುದನ್ನು ಗ್ರಹಣದ ಬಳಿಕ ಅಡಿಗೆ ಮಾಡಿ ಊಟ ಮಾಡಬೇಕು. ಗ್ರಹಣದ ಪೂರ್ವಭಾವಿಯಾಗಿ ಸರಿಸುಮಾರು 12 ಗಂಟೆಗಳ ಕಾಲ, 12-12.5 ಗಂಟೆ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಆಹಾರ ಇರಬಾರದು, ಸೇವನೆ ಮಾಡಬಾರದು. ಮೊಸರು ಮಾಡುವಂತ ಯೋಗಫಲದ ತಿಥಿಯಲ್ಲಿಯೂ ಆ ದಿವಸ ಮೊದಲನೇ ದಿವಸವೇ ಹೆಪ್ಪು ಹಾಕಬೇಕಾಗ್ತದೆ. ಗ್ರಹಣದ ದಿವಸ ಸಾಮಾನ್ಯ ಆ ದಿವಸ ಮೊಸರನ್ನೂ ಮಾಡಬಾರದು ಅಂತ ಶಾಸ್ತ್ರ ವಿಧಿಸ್ತದೆ. ಹೀಗೆ ಇದಿಷ್ಟ ಆಗ್ತದೆ. ಅಲ್ಲದೆ ಆ ಗ್ರಹಣದ ಕಾಲದಲ್ಲಿ ಗ್ರಹಣ ಪ್ರಾರಂಭದ ಹೊತ್ತಿನಲ್ಲಿ ಸ್ನಾನ ಮಾಡಬೇಕು, ಗ್ರಹಣದ ಮಧ್ಯಕಾಲದಲ್ಲಿ ಸ್ನಾನ ಮಾಡಬೇಕು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು. ಈ ರೀತಿ 3 ಬಾರಿ ಸ್ನಾನ ಮಾಡಬೇಕು. ಗ್ರಹಣದ ಪ್ರಾರಂಭಾವಧಿಯಲ್ಲಿ 1:22 ಒಂದು ಬಾರಿ ಸ್ನಾನ ಮಾಡಬೇಕು, 1:38 ಒಮ್ಮೆ ಸ್ನಾನ ಮಾಡಬೇಕು, 1:53 ಸ್ನಾನ ಮಾಡಬೇಕು. ಮತ್ತು ಆ ಹೊತ್ತಿನಲ್ಲಿ ನಮ್ಮದಾದಂತಹ ಜಪ, ಸಿದ್ಧಿಯ ಮಂತ್ರಗಳ ಜಪ, ನಮ್ಮದಂತ ಜಪ ಅನ್ನೋದು ನಮಗೆ ಅನುಭವ ಇದೆ ಅಥವಾ ಯಾವ ಮಂತ್ರಗಳು ನಮಗೆ ಗೊತ್ತಿದೆ ಅದರ ಅನುಷ್ಠಾನವನ್ನು ಅರ್ಥಾತ್ ಅದರದಂತ ಉಪಾಸನೆ, ಆ ಮಂತ್ರವನ್ನು ಸತತವಾಗಿ 30 ನಿಮಿಷಗಳ ಅವಧಿಯಲ್ಲಿ ನಾವು ಜಪ ಸಿದ್ಧಿ ಮಾಡಿದ್ರೆ ಈ ಮಾಮೂಲಿ ನಾವು ಜಪ ಮಾಡೋದ್ರಿಂದ ಸಿಗುವ ಫಲ ಅಥವಾ ಸಿದ್ಧಿಗಿಂತ 100 ಪಟ್ಟು ಹೆಚ್ಚಂತೆ. ಹಾಗಾದ್ರೆ ಪಂಡಿತರೆ, ಈ ಜಪತಪಗಳ ಇದು ಅವಶ್ಯಕತೆ ಏನು ಈ ಸಂದರ್ಭದಲ್ಲಿ ಅಂತಕ್ಕಂಥ? ಸಾಮಾನ್ಯವಾಗಿ ಮನುಷ್ಯ ಜಪತಪವನ್ನು ಮಾಡುವಾಗ ಉಪವಾಸವನ್ನು ಮಾಡೋದು ಬಹಳ ಮುಖ್ಯ. ಯಾವುದೇ ಒಂದು ಅನುಷ್ಠಾನ ಮಾಡುವಾಗ ಆಹಾರದ ಕಂಟ್ರೋಲ್ ಇದ್ರೆ ಮಾತ್ರ ಮನಸ್ಸು ಕಂಟ್ರೋಲ್ ಆಗುತ್ತೆ. ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬೇರೆ ಯಾವ ಅದಕ್ಕೆ ಇದು ಇಲ್ಲ. ಅದಕ್ಕೋಸ್ಕರವಾಗಿ ಅದಕ್ಕೆ ಉಪವಾಸ ವ್ರತಾದಿಗಳನ್ನು ಮಾಡೋದು ಮನೋನಿಗ್ರಹಕ್ಕೆ. ನಾವು ಶರೀರದಲ್ಲಿ ನಮಗೆ 3 ನಿಗ್ರಹ ಬೇಕಾಗತ್ತೆ. ಆದರೆ ಆ 3 ನಿಗ್ರಹದಲ್ಲಿ ಮನೋನಿಗ್ರಹ ಅನ್ನೋದು ಒಂದೇ ದಂಡ ತೆರಬೇಕು, ದಾನ ಕೊಡಬೇಕು, ಅದರದ್ರೆ ಉಪವಾಸ ಇರಬೇಕು. ಇದು 3 ಇದೆ. ಆದ್ದರಿಂದ ದಂಡ ಕಟ್ಟುವಂತಹದ್ದು ಇದಕ್ಕೇನು ಪ್ರಮೇಯ ಬರುವುದಿಲ್ಲ. ಆಮೇಲೆ ದಾನ ಮಾಡ್ಬೋದು ಗ್ರಹಣ ಕಾಲದಲ್ಲಿ. ಸ್ನಾನ ಗ್ರಹಣದ ಮೊದಲಿಗೆ ಹೇಳಿದ್ರು, ಈಗಾಗಲೇ ಆಚಾರ ಹೇಳೋದಲ್ಲ, ಈ 3 ಈ 5 ಗಂಟೆ ಕಾಲೆಲ್ಲ ಆ ಗ್ರಹಣ ಹಿಡ್ಕೊಂಡಿದ್ರೆ ಆಗ 3 ಸ್ನಾನವೂ ಸಾಕಾಗೋದಿಲ್ಲ. ಕೆಲವೊಮ್ಮೆ ಮಧ್ಯಂತರಲ್ಲಿ ಮಲಮೂತ್ರಗಳು ಬಂದ್ಬಿಟ್ರೆ ಅನುಷ್ಠಾನಕ್ಕೂ ತೋರಿ ಎದ್ದು ಹೋಗ್ಬೇಕಾಗತ್ತೆ. ಒಟ್ಟಿನಲ್ಲಿ ಇವತ್ತಿನ ಈ ಸಾಯಂಕಾಲ ಗ್ರಹಣ ಮಾತ್ರ ಸ್ನಾನದಲ್ಲೇ ಪುಣ್ಯಕ್ಕೆ ಹಾಕೊಳ್ದೋಗುತ್ತೆ. ಇವತ್ತು 3 ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಕೇವಲ 31 ನಿಮಿಷ ಇರೋದ್ರಿಂದ ನಿಮಗೆ ಸ್ನಾನದ ಆರಂಭ ಮತ್ತೆ ಅಂತ್ಯ 31 ನಿಮಿಷಕ್ಕೆ ಆಗೋಗುತ್ತೆ ಅಂತ. ಹೌದು, ಪುಣ್ಯಕಾಲ ಸ್ನಾನ ಆಗ್ಬಿಡುತ್ತೆ, ಪುಣ್ಯ ಸ್ನಾನ. ಆಚಾರ್ಯರು ಶಾಸ್ತ್ರೀಯವಾದ ಪದ್ಧತಿ ಹೇಳಿದ್ರು. ಆದ್ರೆ ಇವತ್ತಿನ ವ್ಯವಹಾರಕ್ಕೆ ಹೇಳ್ಕೊಳ್ಳಾದ್ರೆ ಇವತ್ತು ಒಂದು ಸ್ನಾನ ಮಾಡಿ ಜಪ ಮಾಡುವಷ್ಟು ಶುರು ಮಾಡುವಲ್ಲಿವರೆಗೆ ಈ ಗ್ರಹಣ ಮುಖ್ಯ ಆಗ್ಬಿಡುತ್ತೆ. ಗ್ರಹಣ ಕಾಲದಲ್ಲಿ ಆರಂಭದಲ್ಲಿ ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡಬೇಕು, ಆಮೇಲೆ ಜಪ ಮಾಡಬೇಕು, 2ನೇ ಸ್ನಾನ ಮಾಡಿ ದಾನಕ್ಕೆಲ್ಲ ನೀರು ಬಿಟ್ಟಿರ್ಬೇಕು. ಗ್ರಹಣ ಕಾಲದಲ್ಲಿ ಪ್ರತಿಗ್ರಹ ಮಾಡೋದಿಲ್ಲ. ಗ್ರಹಣ ಮುಗಿದ ನಂತರ ಪುನಃ ಸ್ನಾನ ಮಾಡಿ ಮತ್ತೆ ಅದನ್ನು ಪ್ರತಿಗ್ರಹನೂ ಸ್ನಾನ ಮಾಡಬೇಕು, ಮತ್ತೆ ಇದು ಮಾಡಬೇಕು. ಗ್ರಹಣ ಕಾಲದಲ್ಲಿ ಸ್ನಾನಕ್ಕೆ ಒಂದೇ ಪ್ರಧಾನ ಅಲ್ಲ, ಸ್ನಾನಕ್ಕೆ, ಧ್ಯಾನಕ್ಕೆ, ದಾನಕ್ಕೆ, ಇದಕ್ಕೆಲ್ಲದಕ್ಕೂ ಪ್ರಧಾನ ಇದೆ. ಮತ್ತೆ ವಿಶೇಷವಾಗಿ ದೇವತಾ ಆರಾಧನೆ ಮಾಡುವಾಗ ನಮಗೆ ಮನಸ್ಸು ಬಹಳ ಇದಾಗಿರ್ಬೇಕು. ಆದ್ದರಿಂದ ಆ ಮನಸ್ಫೂತವಾಗಬೇಕು ಅಂತ ಆದ್ರೆ ಆಗ ನಾವು ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಈ ಉಪವಾಸ ವ್ರತ ಮಾಡಬೇಕು. ಉಪವಾಸ ಮಾಡಿದಾಗ ನಮ್ಮ ದೇಹದ ಒಳಗೆ ಇರುವಂತಹ ಇಂದ್ರಿಯಗಳು ನಿಗ್ರಹವಾಗತ್ತೆ. ಇಂದ್ರಿಯ ನಿಗ್ರಹದ ಮೂಲಕವಾಗಿ ನಾವು ಹೆಚ್ಚು ಅನುಷ್ಠಾನ. ಒಳ್ಳೆ ಮಾತು ಹೇಳಿದ್ರಿ. ಹಾಗೆಯೇ ನಾಗರಾಜ್, ಈ ಗ್ರಹಣದ ಸಂದರ್ಭದಲ್ಲಿ ನೆಗೆಟಿವ್ ಫೋರ್ಸ್ ಅಂದರೆ ನೆಗೆಟಿವ್ ಎನರ್ಜಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಇದರಿಂದ ಅಡ್ಡ ಪರಿಣಾಮಗಳು ಹೆಚ್ಚು ಅಂತ ಕೆಲವರು ಹೇಳ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಸಹಜವಾಗಿಯೇ ಶುಭ ಚಿಂತನೆ, ಅಶುಭ ಚಿಂತನೆ ಅನ್ನುವಂಥದ್ದು 2 ರೀತಿ. ಪ್ರತಿಯೊಂದರಲ್ಲಿಯೂ ಕೂಡ 2 ಅಂತ ಹೇಳಿದ್ರೆ ಶುಭ ಮತ್ತೆ ಅಶುಭ. ಪ್ರತಿಯೊಂದು ಈ ಭೂಮಿಯಲ್ಲಿರುವಂತಹ ಪ್ರಕೃತಿಯ ಒಳಗಿರತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲಿ 2 ಇದೆ ನಮಗೆ. ಒಂದು ನೆಗೆಟಿವ್. ಹೇಗೆ ಒಂದು ಸುಖ ಒಂದು ದುಃಖ, ಹಗಲು ರಾತ್ರಿ ಇದ್ದ ಹಾಗೆ ಪ್ರತಿಯೊಂದು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಒಂದಾದ ಮೇಲೆ ಒಂದು. ರಾತ್ರಿ ಆಯ್ತು ಅಂತಾದ್ರೆ ಬೆಳಗಾಗಲೇಬೇಕು, ಮಧ್ಯರಾತ್ರಿ 12 ಗಂಟೆಗೆ ಬೆಳಗಾಗಬೇಕು ಅಂತ ಹೇಳಿದ್ರೆ ಏನು ಮಾಡಿದ್ರು ಸಾಧ್ಯ ಇಲ್ಲ. ಹೇಗೋ ಆನ್ ದಿ ಸೇಮ್ ವೇ ಅದೇ ಪ್ರಕಾರದಲ್ಲಿ ಇಲ್ಲಿ ಫೋರ್ಸ್ ಭೂಮಿ ಮೇಲೆ ಈ ಗ್ರಹಗಳ ಒಂದಿಷ್ಟು ಬಂಧನಗಳು ಮತ್ತೆ ಅದಕ್ಕೆ ಆಗತಕ್ಕಂತಹ ಒಂದಿಷ್ಟು ಕೌತುಕತೆಗಳು ಏನಿದ್ದಾವೆ ಅದು ಭೂಮಿಯ ಮೇಲೆ, ಪ್ರಕೃತಿಯ ಮೇಲೆ ಕೇವಲ ಮನುಕುಲ ಅಂತ ಅರ್ಥ ಅಲ್ಲ, ಪ್ರಕೃತಿಯ ಮೇಲೆ ಅದು ಒಂದಿಷ್ಟು ವಿಕೋಪಗಳನ್ನ ಮತ್ತೆ ಪ್ರಕೃತಿಯ ಮೇಲೆ ಅಶುಭ ಫಲಗಳನ್ನ ಬೀರ್ತದೆ ಅನ್ನುವಂಥದ್ದು. ಆ ಫೋರ್ಸು ಆ ಕ್ಷಕಿರಣ ಅಥವಾ
ಎಕ್ಸ್ರಾಯ್ ಅಥವಾ ಕ್ಷಕಿರಣ ಅಂತ ಏನ್ ಹೇಳ್ತೇವೆ, X-ray. ಹೌದು ಹೌದು ಹೌದು, ಅದು ಭೂಮಿಯ ಮೇಲೆ ಫೋರ್ಸ್ ಆಗಿ ಕೊಡ್ತಾ ಇರುವ ಕಾರಣದಿಂದ ಭೂಮಿಯಲ್ಲಿರತಕ್ಕಂತಹ, ಈ ಹಿಂದೆ ಒಮ್ಮೆ ಕೇಳಿದ್ದೆ ನಾನು, ಪಶು ಪಕ್ಷಿ ಮೃಗ ಇತ್ಯಾದಿಗಳಿಗೆ ಗ್ರಹಣ ದೋಷ ಇಲ್ಲವೋ ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ನಾನು ಬರ್ತೀನಿ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಈ ಹಿಂದೆ ಕೇಳಿದ್ದೆ ಮಾಧ್ಯಮದಲ್ಲಿ. ಆ ಕಾರಣದಿಂದ ಪ್ರಕೃತಿಯ ಮೇಲೆಯೇ ಇದರ ವಿಕೋಪಗಳು ಬೀಳ್ತದೆ, ಕೇವಲ ವ್ಯಕ್ತಿಗತವಾಗಿ ಅಥವಾ ಮನುಕುಲಕ್ಕೆ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಕೃತಿಯ ಮೇಲೆ ಇದರ ಪರಿಣಾಮಗಳು ಬೀಳ್ತದೆ. ಹಾಗಾಗಿನೇ ಈ ಗರ್ಭಿಣಿಯರು ಹೊರಗೆ ಬರಬಾರದು, ಎಕ್ಸ್ರೇ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಬರ್ತಾ ಇರುತ್ತೆ ಅದು ಹೊಟ್ಟೆಯ ಮೇಲೆ ಬೀಳಬಾರದು. ಹೌದು, ಸೈಂಟಿಫಿಕ್ ಆಗಿ ಇದನ್ನ ಸರ್ಚ್ ಮಾಡಿದಾಗ ಇಲ್ಲಿ ಸಿಕ್ಕಂತಹ ಒಂದು ಮೊದಲ ಅಂಶವೇ ಗರ್ಭಿಣಿ ಸ್ತ್ರೀಯರ ಮೇಲೆ ವಿಶೇಷವಾದಂತಹ ಪರಿಣಾಮ ಕೊಟ್ಟಂತಹ ಅಂಶಗಳು ಕೂಡ ಇದ್ದಾವೆ. ಆ ಕಾರಣದಿಂದಾಗಿ ವಿಶೇಷವಾಗಿ ಇದನ್ನ ಮನುಕುಲಕ್ಕೆ ಅಂತಲ್ಲ, ಪ್ರಾಣಿಗಳ ಮೇಲೂ ಕೂಡ ಇದನ್ನ ಪ್ರಯೋಗ ರೀತಿಯಲ್ಲಿ ನಡೆಸಿ ನೋಡಿದಾಗ ಅದರಿಂದ ಕೆಲವೊಂದಿಷ್ಟು ಸತ್ಯಾಂಶಗಳು ಕಂಡು ಬಂದಿದೆ. ಹಾಗೆಯೇ ಮನುಕುಲದ ಮೇಲೂ ಕೂಡ ವಿಶೇಷವಾಗಿ ನೆಗೆಟಿವ್ ಎನರ್ಜಿಗಳು ಬೀರುವಂತಹ ಸಾಧ್ಯತೆಗಳು, ಅದು ಜಾತಕೀಯವಾಗಿ ಜ್ಯೋತಿಷ್ಶಾಸ್ತ್ರದ ಆಧಾರದ ಮೇಲೆ ಹೇಳಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ನಕ್ಷತ್ರ ರಾಶಿಯ ಮೇಲೆ ಅಧಿಕವಾದಂತಹ ಪರಿಣಾಮಗಳು ಕೊಡ್ತದೆ. ಟೋಟಲಿ ಎಲ್ಲರಿಗೂ ಪರಿಣಾಮ, ಪರ್ಟಿಕ್ಯುಲರಿ ಆ ನಕ್ಷತ್ರ ಆ ರಾಶಿಯವರಿಗೆ ಅಧಿಕ ಪರಿಣಾಮಗಳು. ಒಳ್ಳೆ ಮಾತು ಹೇಳಿದ್ರಿ. ಸೊ ನಾವು ನೆಗೆಟಿವ್ ಫೋರ್ಸ್ ಉತ್ಪತ್ತಿ ಆಗುತ್ತೆ ಗ್ರಹಣದ ಸಂದರ್ಭದಲ್ಲಿ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಗ್ರಹಣ ಅಂದ ತಕ್ಷಣ ಎಲ್ರಿಗೂ ಒಂದು ರೀತಿ ಹೆದರಿಕೆ, ಹೇಗಿರಬೇಕೋ ಏನಾಗುತ್ತೋ, ಕೆಲವರು ಮನೆಯಿಂದನೇ ಹೊರಗೆ ಬರಬಾರ್ದು, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಗ್ರಹಣ ಅಂದ್ರೆ ಕೇವಲ ಕೆಟ್ಟದ? ಈ ಗ್ರಹಣ ಸಂದರ್ಭದಲ್ಲಿ ಶುಭ ಫಲಗಳಾಗದೇ ಇಲ್ವಾ? ಶುಭ ಕಾರ್ಯಗಳನ್ನ ಮಾಡೋದಕ್ಕಾಗದೇ ಇಲ್ವಾ? ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ ಒಂದು ಬ್ರೇಕ್ನ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೆಸ್ಟೋಲೆಕ್ಸ್, ಲೆಟ್ಸ್ ಯು ಸ್ಲೀಪ್ ನೋ ಮ್ಯಾಟರ್ ವಾಟ್. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. You have never seen an engine like this, so you have not seen stuff like this. Revolutionary new Pulsar 200 NS with the world's first 4-valve triple spark DTSI engine. Pulsar, India's #1 sports bike. Discover a pause. Discover detail. Discover shade. Don't just see, discover. EOS and EF lens technology. Canon. ಸ್ವೀಡಿ ಹಾರ್ಟ್, ನಾಳೆ ಸ್ಯಾಟರ್ಡೇ, ಎಲ್ಲಾದ್ರೂ ಹೊರಗೆ ಹೋಗೋಣ. ಸ್ಯಾಟರ್ಡೇ ಅಂತೂ ಪ್ರತಿ ಶನಿವಾರ ಬರುತ್ತೆ, ಆದ್ರೆ ನನ್ನ ಮಾವಿನ ಸೀಸನ್. ಯಾರೋ ಮಹಾಪುರುಷರು ಹೇಳಿದ್ದಾರೆ ಮಾವು ಮತ್ತು ಲವ್ವಿಗೆ ಯಾವುದೇ ಸೀಸನ್ ಇಲ್ಲ ಅಂತ. ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾಗಿದೆ ಮಾಜಾ, ಎಲ್ಲಾ ಸೀಸನ್ನ ಮಾವು. Raymond, a complete man. ಈಗ ಸ್ಲೀಪಲ್ ಮ್ಯಾಟ್ರೆಸಸ್ ಜೊತೆಗೆ ಪ್ರೀಮಿಯಂ ಸ್ಲೀಪಲ್ ಬೆಡ್ಶೀಟ್ ಸೆಟ್ ಉಚಿತ. ತ್ವರೆ ಮಾಡಿ. ಹಾಗೆ ಸುಮ್ಮನೆ ಕಸಿದುಕೊಳ್ಳಲಿ ಖುಷಿ. ಕೋಕಾ ಕೋಲಾ ಕುಡಿಸಿ.
ಬೇರೆ ಆಪ್ಷನ್ ಇಲ್ವಾ? ಅದೇನಂದ್ರೆ ರಾಜನ್ ಸಾರ್ಗೆ magicbricks.com ನ ಅಭ್ಯಾಸ ಆಗ್ಬಿಟ್ಟಿದೆ. ನೆಚ್ಚಿನ ಪ್ರಾಪರ್ಟೀಸ್ ನ ಎಲ್ಲಕ್ಕಿಂತ ಹೆಚ್ಚಿನ ಆಪ್ಷನ್ಸ್. magicbricks.com. ಏ ಮಗನ, ಇವ ಜಟಾಯು ಜೊತೆಯಾಗಿ ಬಂದ್ರೆ ಜೀವ ಕೊಡ್ತಾನೆ, ಗುದ್ದಾಟಕ್ ನಿಂತ್ರೆ ಗುಂಡಿ ತೋಡ್ತಾನೆ. Introducing NV1000 without gas. India's first deodorant with guaranteed 1000 spray.